ಓಕೆ, ಬನ್ನಿ ವಿದ್ಯಾರ್ಥಿಗಳೇ, ನಾವಿಂದು ಹಿಂದಿ ವರ್ಣಮಾಲೆಯನ್ನು ಬರೆಯುವಂಥ ಕ್ರಮವನ್ನು ಅಭ್ಯಾಸ ಮಾಡೋಣ. ಸ್ವರದಲ್ಲಿ ಅ ಅ ಇದು ಆ ಈ ರೀತಿ ಬರೆದ್ರೆ ಆ, ಇ ಈ ರೀತಿ ಬರೆದ್ರೆ ಇ, ಈ ರೀತಿ ಬರೆದ್ರೆ ಈ, ಇದು ಈ. ಈಗ ಉ ಉ ಊ, ಇದು ಊ. ಈಗ ರು ಈ ರೀತಿ ಬರೆದ್ರೆ ರು. ಎ ಬರೆಯೋದು ನೋಡಿ, ಎ ಈ ರೀತಿ ಬರೆದ್ರೆ ಎ. ಇದು ಐ, ಎ ಐ, ಎ ಎರಡಿಲ್ಲ, ಎ ಇಲ್ಲ, ಐ. ಇದು ಓ ಓ ಓ ಇಲ್ಲ, ಔ ಔ, ಓ ಔ. ಅನಂತರ ಅನಂತರ ಅಹಾ. ಈಗ ವ್ಯಂಜನಗಳನ್ನು ಬರಿತಾ ಹೋಗೋಣ. ವ್ಯಂಜನದಲ್ಲಿ ಮೊದಲಿಗೆ ಕ ಕ ಬರೆಯೋದನ್ನ ನೋಡ್ಕೊಳ್ಳಿ. ಕ ಖ, ಇದು ಖ. ಗ ಇದು ಘ. ಞ. ಈಗ ಚ ವರ್ಗ. ಚ ವರ್ಗದಲ್ಲಿ ಛ, ಇದು ಚ ಛ. ಈಗ ಜ ಜ ಬರೆಯೋದು ನೋಡ್ಕೊಳ್ಳಿ. ಜ ಜ. ಞ ಛ ಛ ಜ ಜ ಞ. ಈಗ ಟ ವರ್ಗ. ಟ ವರ್ಗದಲ್ಲಿ ಟ ಟ ಬರೆಯೋದು ನೋಡ್ಕೊಳ್ಳಿ. ಟ ಠ. ಈಗ ಡ ಡ ಢ. ನ ನ ಬರೆಯೋದು ನೋಡ್ಕೊಳ್ಳಿ. ಈಗ ತ ವರ್ಗದಲ್ಲಿ ತ, ಮೊದಲಿಗೆ ತ ಥ, ತ ಥ ದ ದ ಧ. ನ. ಈಗ ಪ ವರ್ಗದಲ್ಲಿ ನ ಆದಮೇಲೆ ಪ ಫ, ಪ ಫ ಬ ಭ ಮ, ಪ ಪ ಬ ಬ ಮ. ಈಗ ವ್ಯಂಜನದಲ್ಲಿ ಯ ಯ ಅವರ್ಗ್ಯ ವ್ಯಂಜನ. ಯ ರ ರ ಲ, ಯ ರ ಲ ವ. ಶ ಸ ಶ ಸ. ಹ ಹ ಬರೆಯೋದು ನೋಡ್ಕೊಳ್ಳಿ. ಕ್ಷ ತ್ರ ಜ್ಞ ಕ್ಷ. ಈ ರೀತಿಯಾಗಿ ಎರಡು ಗೆರೆ ಕಾಪಿ ರೈಟಿಂಗಲ್ಲಿ ದುಂಡಾಗಿ ಬರೆದು ಹಾಕಿ ಕಾಪಿ ರೈಟಿಂಗಲ್ಲೇ ಬರೀಬೇಕು.